ಶಿರವ ಪಾಗುವೆ ಮಂಜುನಾಥ ಶಿರವ ಪಾಗುವೆ ಮಂಜುನಾಥನ ಸ್ಮರಿಸಿ ಸಿರಿಮಾವಿನ ಪುರದಲ್ಲಿ ಮೇರೆ ಮಗ ಗುರುವಿನ ಜಯ ಬೆಳಕ ನೀಡಿಗ ಅರಿವಿನ ಜಯ ಬೆಳಕ ನೀಡಿಯ ಗುರುವಿನ ಹರಗಿಯ ಶುಭ ಕೃತಿಗೆ ನಿರತ ಮೇಲದ ಚೌಕಿಯಲ್ಲಿ ನೆನೆದಿರುವ ಎನ್ನಯ ಆದಿಯಲಿಯ ನಿರತ ಮೇಲದ ಚೌಕಿಯಲ್ಲಿ ನೆನೆದಿರುವ ಎನ್ನಯ ಪಾಡಿಯಲ್ಲಿ ಸುಸ್ವರದ ಮಾಧುರ್ಯತೆಯ ಅರಸಿರ ಗಣಪತಿ ಪದಮಯ ಸಾನ್ನಿಧ್ಯವನ್ನು ನೀಡಿದ ಪರಮ ಸಾನ್ನಿಧ್ಯವನ್ನು ನೀಡಿದ ಗುರುಚರಣ ಕಪಿನಮಿಸಿ ಬದುಕಿಗೆ ನೆರಳ ನೀಡಿದ ಪೂಜ್ಯ ಹೆಗ್ಗಡೆಯವರ ಪದಗೆರಗೆ ಮಂಜುನಾಥನ ಸ್ಮೃತಿಸಿ ಈ ಒಂದು ಭವನದ ಮುಂಭಾಗದಲ್ಲಿ ನೆಟ್ಟು ಅದಕ್ಕೆ ನೀರೆರೆದು ಮತ್ತು ಈ ಸಾಂಸ್ಕೃತಿಕ ಭವನದ ಈ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ನಮ್ಮೆಲ್ಲರ ಒಂದು ಪ್ರೀತಿಯ ದ್ಯೋತಕವಾಗಿ ಇವತ್ತು ಕಾವದರಲ್ಲಿ ಕೂತಿದ್ದಾರೆ. ಬಹುಶಃ ಮಾತು ಮುನ್ನಡೆಸಲಿಕ್ಕೆ ಕಷ್ಟ ಆಗ್ತಾಯಿದೆ. ಯಾಕೆಂದರೆ ಈ ಒಂದು ಒಳ್ಳ ಪ್ರದೇಶಕ್ಕೆ, ಇಷ್ಟು ಹಿರಿದಾದ ಪ್ರದೇಶಕ್ಕೆ, ಇಷ್ಟು ಸಣ್ಣ ಒಂದು ಒಳಗಿರುವಂಥ ಸ್ಥಳಕ್ಕೆ ಅವರು ಬಂದಾಗ ನಾವೆಲ್ಲರೂ ಮುಖವಿಸ್ಮಿತರಾಗ್ತೇವೆ, ಧನ್ಯತಾ ಭಾವ ಹೊಂದ್ತೇವೆ. ಅದರ ಮಾತು ಮೌನವಾಗುತ್ತದೆ ಬಂಧುಗಳೇ. ಆದರೂ ಮುಂದೆ ಕಾರ್ಯಕ್ರಮ ಮಾಡಲೇಬೇಕು. ಈ ಕಾರ್ಯಕ್ರಮಕ್ಕೆ ಸಕಲ ಮಾರ್ಗದರ್ಶನವನ್ನು ನೀಡುತ್ತಾ ಈ ಕಾರ್ಯಕ್ರಮದ ಇಲ್ಲಿ ಶ್ರೀಬಾಗಿಲು ರಾಮಕೃಷ್ಣ ಮೇಯರಿಗೆ ಸಂಪೂರ್ಣ ಸಹಕಾರವನ್ನು ನೀಡಿ ಮಾರ್ಗದರ್ಶನ ಮಾಡಿ ಆಶೀರ್ವದಿಸಿ ಈ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಸದಾ ನಮಗೆ ಹರಿಸ್ತಾ ಇರುವಂತಹ ನಮ್ಮೆಲ್ಲರ ಆಶ್ರಯ ತಾಣ, ಕೇಂದ್ರ ಮಟ್ಟ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ರಂಗದಲ್ಲಿ ಎಲ್ಲ ನಮ್ಮೆಲ್ಲರ ಆಶ್ರಯ ತಾಣವಾಗಿರುವ ಶ್ರೀಮದ ಗಣನೀಯ ಮಠಾಧೀಶರಾದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಗಳು ಈ ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಅವರನ್ನು ಈ ಭಾಗದ ಕಾಸರಗೋಡು ಜಿಲ್ಲೆಯ ಸಮಸ್ತ ಜನಸಂದೋಹದ ಪರವಾಗಿ ಶಿರಬಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಕಾವದರ ಕಾಸರಗೋಡು ಜಿಲ್ಲೆಗೆ ಬಂದಾಗ ಅನೇಕ ಬಾರಿ ನಾವೆಲ್ಲರೂ ಪ್ರತ್ಯಕ್ಷದರ್ಶಿಗಳಾಗಿದ್ದೇವೆ. ಹಿಂದೆ ಮುಜಂಗಾವಿನಲ್ಲಿ ಕೃಷಿ ಮೇಳ ಆಗಿತ್ತು, ಅನಂತಪುರದಲ್ಲಿ ಒಂದು ಸಮಾವೇಶ ಆಗಿತ್ತು, ಪೈವಡಿಕೆಯಲ್ಲಿ ಕೃಷಿ ಮೇಳ ಆಗಿತ್ತು, ಬಂಡೆಯವರು ಆಶ್ರಮಕ್ಕೂ 3 ಬಾರಿ ಪರಪೂಜ್ಯ ಕಾವದರು ಬಂದಿದ್ದರು. ಈ ಎಲ್ಲ ಕಾರ್ಯಕ್ರಮದಲ್ಲಿ ಅನೇಕ ಮಂದಿ ನಾವೆಲ್ಲರೂ ಆ ಕಾರ್ಯಕ್ರಮಗಳಿಗೆ ಸಾಕ್ಷೀಭೂತರಾಗಿದ್ದೇವೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಪಾದಾರ್ಪಣೆಗೈದು ಈ ಕಾರ್ಯಕ್ರಮವನ್ನು ಲೋಕಾರ್ಪಣೆಗೊಳಿಸಿ ಈ ಜಾಗವನ್ನು ಒಂದು ಪರಮ ಪವಿತ್ರ ಕೇಂದ್ರವಾಗಿ ಮಾಡುವಲ್ಲಿ ನಮ್ಮೆಲ್ಲರನ್ನು ಹಾರೈಸಲಿಕ್ಕಿರುವಂತಹ ಪರಮಪೂಜ್ಯ ಕಾವಂದರ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ. ಪದ್ಮಭೂಷಣ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ಈ ಭಾಗದ ಸಮಸ್ತ ಜನಸಂದಣಿಯ ಸಿರಿಬಾಗಿಲು ವೆಂಕಪ್ಪಯ್ಯ ಸಂಸ್ಥೆ ಪ್ರತಿಷ್ಠಾನದ
ಕಾರ್ಯಕರ್ತ ಮತ್ತು ಪ್ರತಿಷ್ಠಾನದ ಬಂಧುಗಳ, ಹಾಗೆ ಈ ಭಾಗದಲ್ಲಿರುವಂತಹ ಜನಜಾಗೃತಿ ವೇದಿಕೆ, ಒಕ್ಕೂಟಗಳು, ನವಜೀವನ ಸಮಿತಿ, ಶೌರ್ಯ ವಿಪತ್ತು ಘಟಕಗಳು ಮತ್ತು ಎಲ್ಲ ಧರ್ಮಸ್ಥಳದ